ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಸ್ಕೈಕೋ ಅನ್ನೋ ಒಬ್ಬ ಫೇಮಸ್ ಸ್ಟ್ರೀಟ್ ಶೆಫ್ ಅನ್ನ ತೋರಿಸ್ತಾರೆ. ಇವನು ಮಾಡೋ ಅಡುಗೆ ಟೇಸ್ಟ್ ನೋಡೋಕೆ ಬಹಳ ದೂರದಿಂದ ಜನ ಬರ್ತಾ ಇರ್ತಾರೆ. ರೆಸ್ಟೋ ಅಲ್ಲಿ ಜಾಗ ಇಲ್ಲ ಅಂದ್ರೂ ಕ್ಯೂ ಅಲ್ಲಿ ನಿಂತು ವೇಟ್ ಮಾಡ್ತಾರೆ. ಯಾಕೆಂದ್ರೆ ಸ್ಕೈ ಪುರಾತನ ಪದ್ಧತಿಯಲ್ಲಿಯೇ ಅಡುಗೆ ಮಾಡ್ತಾನೆ. ಇದರಿಂದ ಆ ಅಡುಗೆ ತುಂಬಾನೇ ರುಚಿಕರವಾಗಿರುತ್ತೆ. ಅಷ್ಟೇ ಅಲ್ಲ, ಸ್ಕೈ ತರಕಾರಿ ಅಥವಾ ಮಾಂಸ ಕಟ್ ಮಾಡೋ ಸ್ಟೈಲ್ ಕೂಡ ತುಂಬಾನೇ ಯೂನಿಕ್ ಆಗಿರುತ್ತೆ. ಸ್ಕೈ ಎಷ್ಟು ಫೇಮಸ್ ಆಗಿರ್ತಾನೆ ಅಂದ್ರೆ ಅವಾಗವಾಗ ಮೀಡಿಯಾದವರು ಕೂಡ ಇವರನ್ನ ಇಂಟರ್ವ್ಯೂ ಮಾಡೋಕೆ ಬರ್ತಾ ಇರ್ತಾರೆ. ಒಬ್ಳು ರಿಪೋರ್ಟರ್ ಸ್ಕೈ ಮಾಡದಂತ ಅಡುಗೆ ಟೇಸ್ಟ್ ಮಾಡೋಕೆ ಬಂದಾಗ ಸ್ಕೈ ಅವಳನ್ನ ತಡೆದು, ನನಗೆ ಎಲ್ಲಾ ಕಸ್ಟಮರ್ಸ್ ಈಕ್ವಲ್, ನೀವು ಈ ಅಡುಗೆನ ಟೇಸ್ಟ್ ಮಾಡಬೇಕು ಅಂದ್ರೆ ದಯವಿಟ್ಟು ಕ್ಯೂ ಅಲ್ಲಿ ಬನ್ನಿ ಅಂತ ಹೇಳ್ತಾನೆ. ಆಗ ಒಬ್ಬ ವ್ಯಕ್ತಿ ಕ್ಯೂ ಅನ್ನ ಬಿಟ್ಟು ರೆಸ್ಟೋ ಒಳಗೆ ಬಂದು ಕೂತ್ಕೋತಾನೆ. ಸ್ಕೈ ಅವನಿಗೆ ಬಹಳಷ್ಟು ಜನ ಆಲ್ರೆಡಿ ಕ್ಯೂ ಅಲ್ಲಿ ಇದ್ದಾರೆ, ಸೊ ನಿಮ್ಗೆ ನಿಮ್ಮ ಆರ್ಡರ್ ಸಿಗೋಕೆ ಲೇಟ್ ಆಗುತ್ತೆ, ಅದಕ್ಕೆ ನೀವು ಕ್ಯೂ ಅಲ್ಲೇ ಬನ್ನಿ ಅಂತ ಹೇಳಿದಾಗ ಆ ವ್ಯಕ್ತಿ ಸ್ಕೈ ಜೊತೆ ಜಗಳ ಮಾಡ್ತಾನೆ. ಜೊತೆಗೆ ಇನ್ನೊಂದು ತಿಂಗಳಲ್ಲಿ ಈ ಏರಿಯಾ ಎಲ್ಲ ರಿನೋವೇಟ್ ಆಗುತ್ತೆ, ಆಗ ನಿಮ್ಮ ರೆಸ್ಟೋರೆಂಟ್ ಅನ್ನ ಮುಚ್ಚಿಸ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಸ್ಕೈ ಇಷ್ಟೊಂದು ಪಾಪ್ಯುಲರ್ ಇದ್ರು ಇವನ ಬಾಲ್ಯದ ದಿನಗಳು ಮಾತ್ರ ತುಂಬಾನೇ ದುಃಖಕರವಾಗಿದ್ವು ಅಂತ ನಮಗೆ ಫ್ಲಾಶ್ ಬ್ಯಾಕ್ ಅಲ್ಲಿ ತೋರಿಸ್ತಾರೆ. ಸ್ಕೈಗೆ ಸುಮಾರು 10 ವರ್ಷ ವಯಸ್ಸಿದ್ದಾಗ ಕುಕಿಂಗ್ ಅಲ್ಲಿ ಯಾವುದೇ ರೀತಿ ಇಂಟ್ರೆಸ್ಟ್ ಇರೋದಿಲ್ಲ. ಅದಕ್ಕೆ ಇವನ ತಂದೆ ಯಾವಾಗ್ಲೂ ಸ್ಕೈಗೆ ಬೈತಾನೆ ಇರ್ತಿದ್ರು. ಯಾಕೆಂದ್ರೆ ಸ್ಕೈನ ತಂದೆ ಕೂಡ ಒಬ್ಬ ಒಳ್ಳೆ ಶೆಫ್ ಆಗಿದ್ರು. ಸ್ಕೈಗೆ ಸಿಂಪಲ್ ಆಗಿರೋ ನೂಡಲ್ ಕೂಡ ಮಾಡೋಕ್ ಬರಲ್ವಲ್ಲೋ ನಿನಗೆ ಅಂತ ಕೂಡ ಬೈತಾ ಇದ್ರು. ಯಾಕೆಂದ್ರೆ ಸ್ಕೈನ ತಂದೆಗೆ ಒಬ್ಬ ಫೇಮಸ್ ಶೆಫ್ ಆಗ್ಬೇಕು ಅನ್ನೋದು ಅವರ ಕನಸಾಗಿತ್ತು. ಸ್ಕೈನ ಜೊತೆಲಿ ಇಟ್ಕೊಂಡ್ರೆ ನಾನು ಯಾವತ್ತೂ ನನ್ನ ಗುರಿನ ಮುಟ್ಟೋಕ್ಕಾಗಲ್ಲ ಅಂತ ತಿಳಿದು ಸ್ಕೈನ ತನ್ನ ಫ್ರೆಂಡ್ ಹತ್ರ ಬಿಟ್ಟು ಹೊರಟೋಗ್ತಾನೆ. ಇವನು ತನ್ನ ತಂದೆಗೋಸ್ಕರ ತುಂಬಾನೇ ಕಾಯ್ತಾ ಇರ್ತಾನೆ, ಆದ್ರೆ ಇವನ ತಂದೆ ವಾಪಸ್ ಬರೋದೇ ಇಲ್ಲ. ಫೈನಲಿ ಮಿಸ್ಟರ್ ಕೋ ಅಂದ್ರೆ ಸ್ಕೈನ ತಂದೆ ಒಬ್ಬ ಫೇಮಸ್ ಶೆಫ್ ಆಗ್ತಾನೆ. ಇವನನ್ನ ಚೈನಾದಲ್ಲಿ ಗಾಡ್ ಆಫ್ ಕುಕಿಂಗ್ ಅಂತ ಕೂಡ ಕರೀತಾರೆ. ಮಿಸ್ಟರ್ ಕೋ ಎಷ್ಟೊಂದು ಫೇಮಸ್ ಶೆಫ್ ಆಗಿದ್ರು ಕೂಡ ನನಗೆ ಒಬ್ಬ ಮಗ ಇದ್ದಾನೆ ಅಂತ ಎಲ್ಲೂ ಹೇಳ್ಕೊಂಡಿರಲ್ಲ. ಸ್ಕೈ ಇದೆಲ್ಲ ನೋಡಿ ನಾನು ಕೂಡ ಒಬ್ಬ ಫೇಮಸ್ ಶೆಫ್ ಆಗಬೇಕು ಅಂತ ಡಿಸೈಡ್ ಮಾಡಿರ್ತಾನೆ. ಅದಕ್ಕೆ ಇವತ್ತು ಸ್ಕೈ ತುಂಬಾನೇ ಪಾಪ್ಯುಲರ್ ಆಗಿರ್ತಾನೆ. ಆನ್ ಅದರ್ ಸೈಡ್ ಪೌಲ್ ಅನ್ನೋ ಒಬ್ಬ ಮಿಶೆಲಿನ್ ಶೆಫ್ ಅನ್ನ ತೋರಿಸ್ತಾರೆ. ಪೌಲ್ ಅಡ್ವಾನ್ಸ್ ಕುಕಿಂಗ್ ಮೆಥಡ್ಗಳನ್ನ ಬಳಸಿ ಅಡುಗೆ ಮಾಡ್ತಾನೆ. ಇವನು ಕುಕಿಂಗ್ ಸ್ಕಿಲ್ಗಳನ್ನೆಲ್ಲ ಫ್ರಾನ್ಸ್ ಅಲ್ಲೇ ಕಲ್ತಿರೋದ್ರಿಂದ ಫ್ರಾನ್ಸ್ನ ರಾಯಲ್ ಫ್ಯಾಮಿಲಿಗಳಿಗೆ ಮಾತ್ರ ಅಡುಗೆಗಳನ್ನ ಮಾಡ್ತಾನೆ. ಒಂದು ರಾಯಲ್ ಫ್ಯಾಮಿಲಿಗೆ ಇವನ ಅಡುಗೆ ತುಂಬಾನೇ ಇಷ್ಟ ಆಗಿ ಒಂದು ಆಫರ್ ಅನ್ನ ಕೊಡ್ತಾರೆ. ಆದರೆ ಪೌಲ್ಗೆ ತನ್ನ ದೇಶಕ್ಕೆ ವಾಪಸ್ ಬಂದು ತನ್ನದೇ ಆದಂಥ ರೆಸ್ಟೋರೆಂಟ್ ಓಪನ್ ಮಾಡಬೇಕು ಅನ್ನೋ ಕನಸಿರೋದ್ರಿಂದ ಈ ಆಫರ್ ಅನ್ನ ರಿಜೆಕ್ಟ್ ಮಾಡ್ತಾನೆ. ನಂತರ ಪೌಲ್ ತನ್ನ ಗರ್ಲ್ ಫ್ರೆಂಡ್ ಮಾಯೋ ಜೊತೆ ಚೈನಾಗೆ ವಾಪಸ್ ಬರ್ತಾನೆ. ಇದಾದ್ಮೇಲೆ ಪೌಲ್ ಮೀನು ಖರೀದಿ ಮಾಡಬೇಕು ಅಂತ ಒಂದು ಫಿಶ್ ಮಾರ್ಕೆಟ್ಗೆ ಬಂದು ಒಂದು ದೊಡ್ಡ ಫಿಶ್ ಕೊಡಿ ಅಂತ ಕೇಳಿದಾಗ ಫಿಶ್ ಅಂಗಡಿಯವನು ದೊಡ್ಡ ಮೀನು ನಮ್ಮ ಅಂಗಡಿಯಲ್ಲಿಲ್ಲ ಅಂತ ಹೇಳ್ತಾನೆ. ಅದೇ ಸಮಯಕ್ಕೆ ಸ್ಕೈ ಕೂಡ ಅದೇ ಅಂಗಡಿಗೆ ಬಂದು ಒಂದು ದೊಡ್ಡ ಮೀನು ಕೊಡಿ ಅಂತ ಕೇಳಿದಾಗ ಆ ಅಂಗಡಿಯವನು ಸ್ಕೈಗೆ ಒಂದು ದೊಡ್ಡ ಫಿಶ್ ಅನ್ನ ಕೊಡ್ತಾನೆ. ಯಾಕೆಂದ್ರೆ ಆ ಅಂಗಡಿಯವನಿಗೆ ಸ್ಕೈ ಮುಂಚೆಯಿಂದನೂ ಪರಿಚಯ ಇರ್ತಾನೆ. ಇದನ್ನ ನೋಡಿ ಪೌಲ್ಗೆ ತುಂಬಾನೇ ಕೋಪ ಬರುತ್ತೆ. ಆಗ ಪೌಲ್ ಮತ್ತೆ ಅಂಗಡಿಯವನ ಮಧ್ಯೆ ಜಗಳ ಶುರು ಆಗುತ್ತೆ. ಪೌಲ್, ನಿನ್ನ ಅಂಗಡಿಗೆ ಫಸ್ಟ್ ನಾನು ಬಂದಿದ್ದು, ನನಗೆ ಇಲ್ಲ ಅಂತ ಹೇಳಿ ಇವನಿಗೆ ಯಾಕೆ ಕೊಟ್ಟೆ ಅಂತ ಕೇಳ್ತಾನೆ. ಆಗ ಸ್ಕೈ, ನಾನು ಈ ಶಾಪ್ನ ಪರ್ಮನೆಂಟ್ ಕಸ್ಟಮರ್, ನನಗೆ ಕೊಡದೆ ಏನು ನಿನ್ ಕೊಡಬೇಕಾ ಅಂತ ಜಗಳ ಆಡ್ತಾರೆ. ಆಗ ಅಂಗಡಿಯವನು ಆ ಮೀನನ್ನ 2 ಭಾಗವಾಗಿ ಕಟ್ ಮಾಡಿ, ನನ್ನ ಹತ್ರ ಇರೋದೇ ಇದೊಂದು ಮೀನು, ಇಬ್ರು ಅರ್ಧ ತಗೊಂಡು ಹೋಗಿ ಅಂತ ಹೇಳ್ತಾನೆ. ಪೌಲ್ ತನ್ನ ಫ್ರೆಂಡ್ಸ್ಗಳ ಜೊತೆ ಸೇರಿ ಒಂದು ರೆಸ್ಟೋರೆಂಟ್ ಅನ್ನ ಓಪನ್ ಮಾಡಿರ್ತಾನೆ. ಇವತ್ತು ಆ ರೆಸ್ಟೋರೆಂಟ್ನ ಓಪನಿಂಗ್ ಡೇ. ಈ ರೆಸ್ಟೋರೆಂಟ್ ಸ್ಕೈ ವರ್ಕ್ ಮಾಡೋ ರೆಸ್ಟೋರೆಂಟ್ನ ಪಕ್ಕನೇ ಇರುತ್ತೆ. ಪೌಲ್ನ ರೆಸ್ಟೋರೆಂಟ್ ನೋಡೋಕೆ ತುಂಬಾನೇ ಮಾಡರ್ನ್ ಆಗಿರುತ್ತೆ. ಒಳಗಡೆ ಆಂಬಿಯನ್ಸ್ ಕೂಡ ಸಖತ್ತಾಗಿರುತ್ತೆ. ಅದಕ್ಕೆ ಎಲ್ಲ ಜನ ಪೌಲ್ನ ರೆಸ್ಟೋರೆಂಟ್ ಒಳಗೆ ಹೋಗ್ತಾ ಇರ್ತಾರೆ. ಇದನ್ನೆಲ್ಲ ನೋಡಿ ಸ್ಕೈನ ಫ್ರೆಂಡ್ಸ್ ಸಿಟ್ಟಾಗಿ ಎಲ್ಲರೂ ನಮ್ಮ ರೆಸ್ಟೋರೆಂಟ್ಗೆ ಬರಲಿ ಅಂತ ಒಂದು ಡಿಸ್ಕೌಂಟ್ ಆಫರ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಇದನ್ನ ನೋಡಿ ಪೌಲ್ ಮತ್ತೆ ಅವನ ಫ್ರೆಂಡ್ಸ್ ಸೇರಿ ಸ್ಕೈನ ಫ್ರೆಂಡ್ಸ್ ಜೊತೆ ಜಗಳ ಮಾಡ್ತಾ ಇರ್ತಾರೆ. ಆಗ ಸ್ಕೈ ಅಲ್ಲಿಗೆ ಬಂದು ಏನಾಗಿದೆ ಅಂತ ಕೇಳಿದಾಗ ಎಲ್ಲ ವಿಷಯಗಳನ್ನ ಹೇಳ್ತಾರೆ. ಇದೆಲ್ಲ ನೋಡಿ ಸ್ಕೈ ಮತ್ತೆ ಪೌಲ್ ಮಧ್ಯೆ ಒಂದು ಸಣ್ಣ ಕುಕಿಂಗ್ ಕಾಂಪಿಟೇಷನ್ ನಡೆಸ್ತಾರೆ. ಈ ಕಾಂಪಿಟೇಷನ್ ಅಲ್ಲಿ ಇಬ್ರು ಒಂದು ಫಿಶ್ ಅನ್ನ ಕಟ್ ಮಾಡಬೇಕಾಗಿರುತ್ತೆ. ಪೌಲ್ ಆ ಮೀನಲ್ಲಿದ್ದ ಎಲ್ಲ ಮುಳ್ಳುಗಳನ್ನ ತನ್ನ ಕಲೆಯಿಂದ ತುಂಬಾನೇ ಫಾಸ್ಟ್ ಆಗಿ ತೆಗಿತಾನೆ. ಸ್ಕೈ ಕೂಡ ಆ ಮೀನನ್ನ ತುಂಬಾನೇ ಚೆನ್ನಾಗಿ ಕಟ್ ಮಾಡ್ತಾನೆ. ಇದೆಲ್ಲ ನೋಡಿ ಇವರಿಬ್ರಿಗೂ ಒಂದು ಇಂಟರ್ನ್ಯಾಷನಲ್ ಕುಕಿಂಗ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಕೆ ಪುಷ್ ಮಾಡ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಪೌಲ್ ತನ್ನ ರೆಸ್ಟೋರೆಂಟ್ ಅಲ್ಲಿ ಕುಕಿಂಗ್ ಮಾಡ್ತಾ ಇರ್ತಾನೆ. ಆಗ ಮೀಡಿಯಾದವರು ಅಲ್ಲಿಗೆ ಬಂದು ಪೌಲ್ನ ಇಂಟರ್ವ್ಯೂ ಮಾಡ್ತಾ ಇರ್ತಾರೆ. ಆ ಇಂಟರ್ವ್ಯೂ ಸ್ಕೈ ಕೂಡ ನೋಡ್ತಾ ಇರ್ತಾನೆ. ಪೌಲ್ ಆ ಇಂಟರ್ವ್ಯೂವರ್ಗೆ, ನಾನು ನಮ್ಮ ಜನಗಳಿಗೆ ಮಾಡರ್ನ್ ಕುಕಿಂಗ್ ಮೆಥಡ್ಗಳನ್ನ ಹೇಳ್ಕೊಡ್ಬೇಕು, ಏಕೆಂದ್ರೆ ಇಲ್ಲಿನ ಜನ ಇನ್ನೂ ಓಲ್ಡ್ ಮೆಥಡ್ ಅಲ್ಲೇ ಕುಕ್ ಮಾಡ್ತಾರೆ ಅಂತ ಹೇಳ್ತಾನೆ.
ಬೇಸಿಕಲಿ ಪೌಲ್ ಈ ಮಾತು ಸ್ಕೈಗೋಸ್ಕರನೇ ಹೇಳಿರ್ತಾನೆ. ಪೌಲ್ ಮತ್ತೆ ಸ್ಕೈ ಮಧ್ಯೆ ನಡೆಯೋ ಕುಕಿಂಗ್ ಕಾಂಪಿಟೇಷನ್ ಬಗ್ಗೆ ಮಿಸ್ಟರ್ ಕೋ ಅಂದ್ರೆ ಸ್ಕೈನ ತಂದೆಗೆ ಒಂದು ಇಂಟರ್ವ್ಯೂ ಅಲ್ಲಿ ಈ ಕಾಂಪಿಟೇಷನ್ ಬಗ್ಗೆ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಅಂತ ಕೇಳ್ತಾರೆ. ಆಗ ಮಿಸ್ಟರ್ ಕೋ ಆಸ್ ಯೂಶುವಲ್ ಚೆನ್ನಾಗಿದೆ ಅಂತ ಹೇಳ್ತಾರೆ. ಆಗ ಇಂಟರ್ವ್ಯೂವರ್ ಸ್ಕೈಕೋ ನಿಮ್ಗೆ ಏನಾದರೂ ರಿಲೇಟಿವ್ ಆಗ್ಬೇಕಾ, ಯಾಕಂದ್ರೆ ಅವರ ಸರ್ನೇಮ್ ಕೂಡ ಕೋ ಅಂತ ಇದೆ ಅಂತ ಕೇಳಿದಾಗ ಮಿಸ್ಟರ್ ಕೋ ಅಂತ ಸರ್ನೇಮ್ ಇರೋರೆಲ್ಲರೂ ನನ್ನ ರಿಲೇಟಿವೇ ಇರ್ತಾರಾ ಅಂತ ಸಿಟ್ಟಾಗಿ ಅಲ್ಲಿಂದ ಹೋಗ್ತಾರೆ. ಈ ಇಂಟರ್ವ್ಯೂ ಸ್ಕೈ ಕೂಡ ನೋಡ್ತಾ ಇರ್ತಾನೆ. ಇದನ್ನ ಕೇಳಿ ಸ್ಕೈಗೆ ತನ್ನ ತಂದೆ ಮೇಲೆ ಇನ್ನೂ ಕೋಪ ಜಾಸ್ತಿ ಆಗ್ಬಿಡುತ್ತೆ. ಪೌಲ್ನ ಗರ್ಲ್ ಫ್ರೆಂಡ್ ಬಂದು ಯುನಿ ಮತ್ತೆ ಸ್ಕೈಗೆ ಒಂದ್ಸರಿ ನಮ್ಮ ರೆಸ್ಟೋರೆಂಟ್ಗೆ ಬನ್ನಿ ಅಂತ ಇನ್ವಿಟೇಷನ್ ಕೊಡ್ತಾಳೆ. ಅದಕ್ಕೆ ಸ್ಕೈ ಮತ್ತೆ ಯುನಿ ಇಬ್ರು ಪೌಲ್ನ ರೆಸ್ಟೋರೆಂಟ್ಗೆ ಹೋಗ್ತಾರೆ. ಅಲ್ಲಿ ಇವರಿಗೆ VIP ಟ್ರೀಟ್ಮೆಂಟ್ ಸಿಗುತ್ತೆ, ಯಾಕಂದ್ರೆ ಆ ರೆಸ್ಟೋರೆಂಟ್ ತುಂಬಾನೇ ಮಾಡರ್ನ್ ಆಗಿರುತ್ತೆ. ನಂತರ ಇವರಿಬ್ರಿಗೂ ಒಂದು ಎಗ್ ಡಿಶ್ ಅನ್ನ ಕೊಡ್ತಾರೆ. ಆ ಡಿಶ್ ಇವರಿಗೆ ತುಂಬಾನೇ ಟೇಸ್ಟಿ ಅನ್ಸುತ್ತೆ. ಇದಾದ್ಮೇಲೆ ಇನ್ನೊಂದು ಪ್ಲಾಂಟ್ ತರ ಇರೋ ಡಿಶ್ ಅನ್ನ ಕೊಡ್ತಾರೆ. ಇದರಲ್ಲಿ ಬಿಸಿನೀರು ಹಾಕಿದ್ರೆ ಅದು ಪ್ಲಾಂಟ್ ಬೆಳೆಯೋ ರೀತಿ ಮೇಲೆ ಬರುತ್ತೆ. ಇದೆಲ್ಲ ನೋಡಿ ಸ್ಕೈ ನೀವು ನಮ್ಗೆ ನಿಮ್ಮ ಕುಕಿಂಗ್ ಮೆಥಡ್ ಗಳನ್ನ ತೋರ್ಸೋಕೆ ಕರೆದಿದ್ದೀರಾ ಅಂತ ಸಿಟ್ಟಾಗ್ತಾನೆ. ಆಗ ಪೌಲ್ ಏನು ಉತ್ತರ ಕೊಡದೆ ಸ್ಕೈಗೆ ಒಂದು ಡಿಶ್ ಅನ್ನ ಪ್ರಿಪೇರ್ ಮಾಡಿ ತೋರಿಸು ಅಂತ ಹೇಳಿದಾಗ ಸ್ಕೈ ಅದನ್ನ ಒಪ್ಕೋತಾನೆ. ಇಲ್ಲಿ ಸ್ಕೈ ಇವನ ಪ್ರಿಮೇಟಿವ್ ಕುಕಿಂಗ್ ಸ್ಕಿಲ್ ಗಳನ್ನ ಯೂಸ್ ಮಾಡಿ ಒಂದು ಪೋರ್ಕ್ ಡಿಶ್ ಅನ್ನ ಪ್ರಿಪೇರ್ ಮಾಡ್ತಾನೆ. ಪೌಲ್ ಕೂಡ ತನ್ನ ಮಾಡರ್ನ್ ಕುಕಿಂಗ್ ಸ್ಕಿಲ್ ಗಳಿಂದ ಸೇಮ್ ಡಿಶ್ ಅನ್ನ ಪ್ರಿಪೇರ್ ಮಾಡ್ತಾನೆ. ಸ್ಕೈ ಪೌಲ್ ಮಾಡಿದಂತಹ ಡಿಶ್ ಅನ್ನ ಸ್ಮೆಲ್ ಮಾಡಿ ಏನು ಹೇಳದೆ ಅಲ್ಲಿಂದ ಹೋಗ್ತಾನೆ. ಪೌಲ್ ಕೂಡ ಸ್ಕೈ ಪ್ರಿಪೇರ್ ಮಾಡಿದಂತ ಡಿಶ್ ಅನ್ನ ಟೇಸ್ಟ್ ಮಾಡ್ತಾನೆ. ಆ ಡಿಶ್ ಟೇಸ್ಟಿ ಕೂಡ ಆಗಿರುತ್ತೆ. ಇದಾದ್ಮೇಲೆ ಸ್ಕೈ ತನ್ನ ರೆಸ್ಟೋರೆಂಟ್ಗೆ ಬಂದು ಸ್ಯಾಡ್ ಆಗಿ ಕೂತಿರ್ತಾನೆ. ಆಗ ಅವನ ತಂದೆ ಹೇಳದಂತ ಒಂದು ಮಾತು ನೆನಪಾಗುತ್ತೆ. ಅದೇನಂದ್ರೆ ಸ್ಕೈ ಯಾವತ್ತೂ ಒಬ್ಬ ಒಳ್ಳೆ ಶೆಫ್ ಆಗೋಕೆ ಸಾಧ್ಯ ಇಲ್ಲ ಅಂತ. ಅಂಕಲ್ ಸೆವೆನ್ ಸ್ಕೈಗೆ ಕಾಲ್ ಮಾಡಿ ಒಂದು ಪಬ್ಗೆ ಬರೋ ಕೇಳ್ತಾರೆ. ಸ್ಕೈ ಆ ಪಬ್ಗೆ ಬಂದ್ಮೇಲೆ ಮಿಸ್ಟರ್ ಕೋನ ನೋಡಿ ಕೋಪ ಮಾಡ್ಕೋತಾರೆ. ಯಾಕೆಂದ್ರೆ ಒಂದು ಇಂಟರ್ವ್ಯೂ ಅಲ್ಲಿ ಸ್ಕೈಕೋ ಯಾರು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿರ್ತಾರೆ. ಆಗ ಮಿಸ್ಟರ್ ಕೋ ನಾನು ನನ್ನ ಮಗ ಅಂತ ಹೇಳ್ಕೋಬೇಕು ಅಂದ್ರೆ ನಾಳೆ ನಡೆಯೋ ಕಾಂಪಿಟೇಷನ್ ಅಲ್ಲಿ ನೀನ್ ಗೆಲ್ಬೇಕು ಅಂತ ಹೇಳಿದಾಗ ಸ್ಕೈ ನಾನು ಕೂಡ ಒಬ್ಬ ಒಳ್ಳೆ ಶೆಫ್ ಅಂತ ಪ್ರೂವ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಈ ಕಡೆ ಪೌಲ್ ಒಂದು ರೆಸಿಪಿ ಬುಕ್ ಅನ್ನ ನೋಡ್ಕೊಂಡು ಕಾಂಪಿಟೇಷನ್ಗೆ ಪ್ರಿಪೇರ್ ಆಗ್ತಾ ಇರ್ತಾನೆ. ಮಾಯೋ ಅಲ್ಲಿಗೆ ಬಂದ ತಕ್ಷಣ ಆ ರೆಸಿಪಿ ಬುಕ್ ಅನ್ನ ಕ್ಲೋಸ್ ಮಾಡ್ತಾನೆ. ಮಾಯೋ ಕಾಂಪಿಟೇಷನ್ ನಾವೇ ಗೆಲ್ಲೋದು ಅಂತ ಪೌಲ್ಗೆ ಹೇಳ್ತಾಳೆ. ಮರುದಿನ ಕುಕಿಂಗ್ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಪೌಲ್ ಮತ್ತೆ ಸ್ಕೈ ಇಬ್ರು ಸ್ಟೇಜ್ ಮೇಲೆ ಬಂದು ಕುಕಿಂಗ್ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಪೌಲ್ ಒಂದು ಸ್ವೀಟ್ ಡಿಶ್ ಅನ್ನ ಮಾಡ್ತಾನೆ. ಸ್ಕೈ ಒಂದು ಚಿಕನ್ ಡಿಶ್ ಅನ್ನ ಮಾಡ್ತಾನೆ. ಇಬ್ರು ಮಾಡಿದಂತ ಡಿಶ್ ನೋಡಕ್ಕೆ ತುಂಬಾನೇ ಯಮ್ಮಿ ಆಗಿರುತ್ತೆ. ಈ ಎರಡು ಡಿಶ್ಗಳಿಗೆ ಪಾಯಿಂಟ್ಸ್ ಕೊಡಬೇಕಾದ್ರೆ ಇವರಿಬ್ರಿಗೂ ಸೇಮ್ ಪಾಯಿಂಟ್ಸ್ಗಳು ಸಿಗ್ತವೆ. ಆಗ ವಿನ್ನರ್ನ ಡಿಸೈಡ್ ಮಾಡೋಕೆ ಒಬ್ಬ ಜಡ್ಜ್ ಸ್ಟೇಜ್ ಮೇಲೆ ಬಂದು ಇಬ್ರಿಗೂ ಅಪ್ರಿಶಿಯೇಟ್ ಮಾಡ್ತಾನೆ. ಇದು ಕಾಂಪಿಟೇಷನ್ ಆಗಿರೋದ್ರಿಂದ ಒಬ್ಬ ವಿನ್ನರ್ನ ಸೆಲೆಕ್ಟ್ ಮಾಡಲೇಬೇಕಿರೋದ್ರಿಂದ ಪೌಲ್ನ ವಿನ್ನರ್ ಅಂತ ಸೆಲೆಕ್ಟ್ ಮಾಡ್ತಾನೆ. ಯಾಕೆಂದ್ರೆ ಪೌಲ್ ಸ್ಕೈಗಿಂತ ಮುಂಚೆ ಆ ಡಿಶ್ ಅನ್ನ ಪ್ರಿಪೇರ್ ಮಾಡಿರ್ತಾನೆ. ಆಗ ಸ್ಕೈ ಸ್ಯಾಡ್ ಆಗಿ ಅಲ್ಲಿಂದ ಹೋಗ್ಬೇಕಾದ್ರೆ ಮತ್ತೆ ಫ್ಲಾಶ್ ಬ್ಯಾಕ್ ಅನ್ನ ತೋರಿಸ್ತಾರೆ. ಸ್ಕೈನ ತಂದೆ ಇವನನ್ನ ಬಿಟ್ಟು ಹೋಗೋಕೆ ಮೇನ್ ಕಾರಣ ಅಂದ್ರೆ ಇವನಿಗೆ ಅಡುಗೆ ಮಾಡೋಕ್ ಬರಲ್ಲ ಅಂತ. ಅದಕ್ಕೆ ಅಂಕಲ್ ಸೆವೆನ್ ಹತ್ರ ನನಗೆ ಅಡುಗೆ ಮಾಡೋದು ಹೇಳ್ಕೊಡಿ, ನಾನು ಕೂಡ ಒಬ್ಬ ಒಳ್ಳೆ ಶೆಫ್ ಆಗ್ಬೇಕು, ಇಲ್ಲ ಅಂದ್ರೆ ನಾನು ಒಳಗಡೆ ಬರಲ್ಲ ಅಂತ ಹೇಳ್ತಾನೆ. ಆಗ ಅಂಕಲ್ ಸೆವೆನ್ ಅವರು ಸರಿ ಅಂತ ಅವನನ್ನ ಒಳಗಡೆ ಕರ್ಕೊಂಡು ಹೋಗಿರ್ತಾರೆ. ಕಾಂಪಿಟೇಷನ್ ಅಲ್ಲಿ ಸೋತಿರೋದ್ರಿಂದ ಸ್ಕೈ 2 ದಿನಗಳಿಂದ ರೆಸ್ಟೋರೆಂಟ್ಗೆ ಬಂದಿರಲ್ಲ. ಆಗ ಅಂಕಲ್ ಸೆವೆನ್ ಸ್ಕೈನ ಹುಡ್ಕೊಂಡು ಒಂದು ವಿಡಿಯೋ ಗೇಮ್ ಸೆಂಟರ್ಗೆ ಹೋಗ್ತಾರೆ. ಅಲ್ಲಿ ಸ್ಕೈ ಜೊತೆ ಗೇಮ್ ಆಡ್ತಾ ಯಾಕೆ 2 ದಿನದಿಂದ ನೀನು ರೆಸ್ಟೋರೆಂಟ್ಗೆ ಬಂದಿಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಸ್ಕೈ ನಾನು ಈ ಕಾಂಪಿಟೇಷನ್ ಅಲ್ಲಿ ಸೋತು 7 ರೆಸ್ಟೋರೆಂಟ್ ನ ರೆಪ್ಯುಟೇಷನ್ ಹಾಳು ಮಾಡಿದ್ದೀನಿ, ನಾನು ಒಬ್ಬ ಒಳ್ಳೆ ಶೆಫ್ ಅಂತ ಪ್ರೂವ್ ಮಾಡಕ್ ಆಗ್ಲಿಲ್ಲ ಅಂತ ಹೇಳ್ತಾನೆ. ಆಗ ಅಂಕಲ್ ಸೆವೆನ್ ನಾನು ಕೂಡ 30 ವರ್ಷಗಳ ಹಿಂದೆ ನಿಂತರಾನೇ ಯೋಚನೆ ಮಾಡಿದ್ರೆ 7 ರೆಸ್ಟೋರೆಂಟ್ಗೆ ಇವತ್ತು 30 ವರ್ಷಗಳಾಗ್ತಾ ಇರಲಿಲ್ಲ. ಕಾಂಪಿಟೇಷನ್ ಅಂದಮೇಲೆ ಸೋಲು ಗೆಲುವು ಇದ್ದೇ ಇರುತ್ತೆ, ಸೋಲನ್ನ ಗೆಲುವಾಗಿ ಬದಲಾಯಿಸೋ ಪ್ರಯತ್ನ ಮಾಡು ಅಂತ ಹೇಳ್ತಾರೆ. ಈ ಕಡೆ ಕಾಂಪಿಟೇಷನ್ ಗೆದ್ದಿರೋ ಖುಷಿಯಲ್ಲಿ ಪೌಲ್ ಮತ್ತೆ ಅವನ ಫ್ರೆಂಡ್ಸ್ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಆಗ ಪೌಲ್ನ ಒಬ್ಬ ಫ್ರೆಂಡ್ ನೆಕ್ಸ್ಟ್ ಕಾಂಪಿಟೇಷನ್ ಮಕಾವೋದಲ್ಲಿದೆ, ಆ ಕಾಂಪಿಟೇಷನ್ ಅನ್ನ ಮಾಯೋ ಅಟೆಂಡ್ ಮಾಡ್ತಾಳೆ ಅಂತ ಹೇಳಿದಾಗ ಪೌಲ್ ಕಾಂಪಿಟೇಷನ್ ಗೆದ್ದಿದ್ದು ನಾನು, ಅದಲ್ಲದೆ ಮಾಯೋ ಕೇವಲ ನನ್ನ ಅಸಿಸ್ಟೆಂಟ್ ಅಷ್ಟೇ ಅಂತ ಹೇಳ್ತಾನೆ. ಅದಕ್ಕೆ ಅವನ ಫ್ರೆಂಡ್ ಮಾಯಾ ನೋಡೋಕೆ ಸುಂದರವಾಗಿದ್ದಾಳೆ, ಅವಳು ನಮ್ಮ ರೆಸ್ಟೋರೆಂಟ್ನ ಪ್ರೆಸೆಂಟ್ ಮಾಡಿದ್ರೆ ನಮ್ಮ ರೆಸ್ಟೋರೆಂಟ್ಗೆ ಒಳ್ಳೆ ರೆಕಗ್ನಿಷನ್ ಸಿಗುತ್ತೆ ಅಂತ ಹೇಳ್ತಾನೆ. ಆಗ ಮಾಯೋ 2 ಕಪ್ಪಲ್ಲಿ ಸೂಪ್ ತಂದು ಒಂದರಲ್ಲಿ ಉಪ್ಪು ಜಾಸ್ತಿ ಇದೆ, ಇನ್ನೊಂದರಲ್ಲಿ ಉಪ್ಪಿಲ್ಲ, ಸೊ ಟೇಸ್ಟ್ ಮಾಡಿ ಹೇಳು ಯಾವುದರಲ್ಲಿ ಉಪ್ಪು ಜಾಸ್ತಿ ಇದೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಪೌಲ್ಗೆ ಶಾಕ್ ಆಗುತ್ತೆ, ಯಾಕಂದ್ರೆ ಪೌಲ್ಗೆ ಯಾವುದೇ ಟೇಸ್ಟ್ ಸೆನ್ಸ್ ಇರೋದಿಲ್ಲ.
ನಂತರ ಮಾಯೋ ಪೌಲ್ನ ರೆಸಿಪಿ ಬುಕ್ ತೋರಿಸಿ ರೆಸಿಪಿ ಇಟ್ಕೊಂಡು ಎಲ್ಲರೂ ಕುಕ್ ಮಾಡ್ತಾರೆ. ಮುಂದೆ ಬರೋ ಕಾಂಪಿಟೇಷನ್ ಅಲ್ಲಿ ನಾನು ಕೂಡ ಈ ರೆಸಿಪಿ ಇಟ್ಕೊಂಡೇ ಕುಕ್ ಮಾಡ್ತೀನಿ, ಅದಕ್ಕೆ ನೀನು ಆ ಕಾಂಪಿಟೇಷನ್ ಅಲ್ಲಿ ನನ್ನ ಅಸಿಸ್ಟೆಂಟ್ ಆಗಿ ಬರಬೇಕು ಅಂತ ಹೇಳ್ತಾಳೆ. ಆಗ ಪೌಲ್ ಮಾಯೋಗೆ ನೀನು ನನ್ನ ಗರ್ಲ್ ಫ್ರೆಂಡ್ ಆಗಿ ನನ್ನ ಜೊತೆ ಹೀಗೆ ಮಾಡೋದು ಸರಿನಾ ಅಂತ ಕೇಳಿದಾಗ ನಾನೀಗ ನಿನ್ನ ಗರ್ಲ್ ಫ್ರೆಂಡ್ ಅಲ್ಲ, ನಾನು ನಿನ್ನ ಜೊತೆ ಇದ್ದಿದ್ದೆ ಈ ಕಾಂಪಿಟೇಷನ್ನ ಅಪರ್ಚುನಿಟಿಗಾಗಿ ಅಂತ ಹೇಳ್ತಾಳೆ. ಅದಕ್ಕೆ ಪೌಲ್ ಸ್ಯಾಡ್ ಆಗಿ ಅಲ್ಲಿಂದ ಹೋಗ್ತಾನೆ. ನಂತರ ಪೌಲ್ ಒಂದು ಜಾಗದಲ್ಲಿ ಮಿಸ್ಟರ್ ಕೋನ ಫೋಟೋ ನೋಡ್ಕೊಂಡು ಕುಡಿತಾ ಕೂತಿರ್ತಾನೆ. ಸ್ಕೈ ಅಲ್ಲಿಂದ ಹೋಗ್ಬೇಕಾದ್ರೆ ಪೌಲ್ನ ನೋಡಿ ಕಾಂಪಿಟೇಷನ್ ಅಲ್ಲಿ ಸೋತಿದ್ದು ನಾನು, ಆದ್ರೆ ಕುಡಿತಾ ಕೂತಿದ್ದು ನೀನು, ಯಾಕೆ ಏನಾಯ್ತು ಅಂತ ಕೇಳ್ತಾನೆ. ಆಗ ಪೌಲ್ ನಡೆದಿರೋದೆಲ್ಲ ಸ್ಕೈಗೆ ಹೇಳ್ತಾನೆ. ಜೊತೆಗೆ ಪೌಲ್ ಮಿಸ್ಟರ್ ಕೋನ ಫೋಟೋ ತೋರಿಸಿ ಅವರು ನನ್ನ ಐಡಲ್, ಒಂದಿನ ನಾನು ಅವ್ರ ತರ ಫೇಮಸ್ ಶೆಫ್ ಆಗ್ಬೇಕು ಅನ್ನೋದೇ ನನ್ನ ಕನಸು ಅಂತ ಹೇಳ್ತಾನೆ. ಆಗ ಸ್ಕೈ ಕೂಡ ಅವನು ನನ್ನ ತಂದೆ, ನನಗೆ ಚಿಕ್ಕ ವಯಸ್ಸಲ್ಲಿ ಅಡುಗೆ ಮಾಡಕ್ ಬರಲ್ಲ ಅಂತ ನನ್ನ ಬಿಟ್ಟು ಹೋದವನು, ಒಂದಲ್ಲ ಒಂದಿನ ನಾನು ಕೂಡ ಒಳ್ಳೆ ಶೆಫ್ ಅಂತ ಪ್ರೂವ್ ಮಾಡೇ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಇಬ್ರು ಸೇರಿ ಬಾಟಲ್ಗಳಿಂದ ಆ ಫೋಟೋಗಳಿಗೆ ಹೊಡಿತಾರೆ. ಈ ಕಡೆ 7 ರೆಸ್ಟೋರೆಂಟ್ನ ಅಕ್ವೈರ್ ಮಾಡಬೇಕು ಅಂತ ಪೌಲ್ನ ಹಳೆ ಪಾರ್ಟ್ನರ್ಸ್ಗಳು ಬಂದಿರ್ತಾರೆ. ಆದರೆ 7 ರೆಸ್ಟೋರೆಂಟ್ನ ಓನರ್ ಆ ಅಗ್ರಿಮೆಂಟ್ಗೆ ಸೈನ್ ಹಾಕೋದಿಲ್ಲ. ಅದೇ ಸಮಯಕ್ಕೆ ಪೌಲ್ ಮತ್ತೆ ಸ್ಕೈ ಅಲ್ಲಿಗೆ ಬರ್ತಾರೆ. ಆಗ ಪೌಲ್ನ ಹಳೆ ಪಾರ್ಟ್ನರ್ ನೀನ್ ಇಲ್ಲೇನ್ ಮಾಡ್ತಾ ಇದೀಯ ಅಂತ ಕೇಳಿದಾಗ ಪೌಲ್ ಕಾಂಪಿಟೇಷನ್ ಗೆದ್ದಿರೋದು ನಾನು, ಅದಕ್ಕೆ ಯಾರನ್ನ ಕರ್ಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಮಾಡೋದು ಕೂಡ ನಾನೇ, ಅದಕ್ಕೆ ನೆಕ್ಸ್ಟ್ ರೌಂಡ್ ಅಲ್ಲಿ ನಾನು ಸ್ಕೈನ ಕರ್ಕೊಂಡು ಕಾಂಪಿಟೇಷನ್ ಅಟೆಂಡ್ ಮಾಡ್ತೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಪೌಲ್ನ ಹಳೆ ಫ್ರೆಂಡ್ಸ್ ಎಲ್ಲ ಸಿಟ್ಟಾಗಿ ಅಲ್ಲಿಂದ ಹೋಗ್ತಾರೆ. ನಂತರ ಪೌಲ್ ಮತ್ತೆ ಸ್ಕೈ ಕಾಂಪಿಟೇಷನ್ಗೋಸ್ಕರ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಇಲ್ಲಿ ಪೌಲ್ ಸ್ಕೈಗೆ ತನ್ನ ಮಾಡರ್ನ್ ಕುಕಿಂಗ್ ಮೆಥಡ್ಗಳನ್ನ ಹೇಳ್ಕೊಟ್ರೆ ಸ್ಕೈ ಪೌಲ್ಗೆ ತನ್ನ ಪ್ರಿಮೇಟಿವ್ ಮೆಥಡ್ಗಳನ್ನ ಹೇಳ್ಕೊಡ್ತಾನೆ. ಫೈನಲಿ ಕಾಂಪಿಟೇಷನ್ ಒಂದು ಗ್ರ್ಯಾಂಡ್ ಸೆಲೆಬ್ರೇಷನ್ ಜೊತೆ ಸ್ಟಾರ್ಟ್ ಆಗುತ್ತೆ. ಈ ಕಾಂಪಿಟೇಷನ್ ಅಲ್ಲಿ ಒಟ್ಟು 5 ಜನ ಅಂದ್ರೆ 5 ಜೋಡಿಗಳು ಇರ್ತವೆ. ಅನ್ಫಾರ್ಚುನೇಟ್ಲಿ ಇಲ್ಲಿ ಮಾಯೋ ಒಬ್ಳೆ ಬಂದಿರ್ತಾಳೆ. ಈ 5 ಜನಗಳಿಗೂ 100 ನಿಮಿಷದಲ್ಲಿ ಒಂದು ಡಿಶ್ ಅನ್ನ ಪ್ರಿಪೇರ್ ಮಾಡಬೇಕಾಗಿರುತ್ತೆ. ಟೈಮ್ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲರೂ ಕುಕಿಂಗ್ ಸ್ಟಾರ್ಟ್ ಮಾಡ್ತಾರೆ. ಪೌಲ್ ಮತ್ತೆ ಸ್ಕೈ ತುಂಬಾನೇ ಕೋಆಪರೇಟಿವ್ ಆಗಿ ಒಂದು ಸ್ವೀಟ್ ಡಿಶ್ ಅನ್ನ ಪ್ರಿಪೇರ್ ಮಾಡ್ತಾರೆ. ಈ ಡಿಶ್ ಯುನೀಕ್ ಮತ್ತೆ ಎಮ್ಮಿ ಆಗಿರೋದ್ರಿಂದ ಜಡ್ಜಸ್ ಗಳಿಗೆ ಬಹಳ ಇಷ್ಟ ಆಗುತ್ತೆ. ನಂತರ ವಿನ್ನರ್ನ ಅನೌನ್ಸ್ ಮಾಡಬೇಕಾದ್ರೆ ಎಲ್ಲರೂ ಒಂದು ಕ್ಷಣ ನರ್ವಸ್ ಆಗ್ತಾರೆ. ಈ ರೌಂಡ್ ಅಲ್ಲಿ ಸ್ಕೈ ಮತ್ತೆ ಪೌಲ್ನ ವಿನ್ನರ್ ಅಂತ ಅನೌನ್ಸ್ ಮಾಡ್ತಾರೆ. ಆಗ ಪೌಲ್ ಮತ್ತೆ ಸ್ಕೈ ತುಂಬಾನೇ ಖುಷಿ ಪಡ್ತಾರೆ. ಫೈನಲ್ ರೌಂಡ್ ಅಲ್ಲಿ ಗಾಡ್ ಆಫ್ ಕುಕಿಂಗ್ ಅಂದ್ರೆ ಮಿಸ್ಟರ್ ಕೋ ಜೊತೆ ಕಾಂಪಿಟೇಷನ್ ಇರುತ್ತೆ. ಆದ್ರೆ ಈ ಕಾಂಪಿಟೇಷನ್ ರೂಲ್ ಏನು ಅಂದ್ರೆ ಸ್ಕೈ ಮತ್ತೆ ಪೌಲ್ ಇವರಿಬ್ಬರಲ್ಲಿ ಯಾರಾದ್ರೂ ಒಬ್ರು ಮಾತ್ರ ಫೈನಲ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾಗಿರುತ್ತೆ. ಸ್ಕೈ ಮತ್ತೆ ಪೌಲ್ ಈ ಫೈನಲ್ ರೌಂಡ್ ಬಗ್ಗೆ ಮಾತಾಡಬೇಕಾದ್ರೆ ಸ್ಕೈ ಪೌಲ್ಗೆ ಈ ಫೈನಲ್ ರೌಂಡ್ಗೆ ನೀನೇ ಹೋಗು, ಮಿಸ್ಟರ್ ಕೋ ನಿನ್ನ ಐಡಲ್ ಕೂಡ ಹೌದು ಅಂತ ಹೇಳಿದಾಗ ನನಗೆ ಟೇಸ್ಟ್ ಸೆನ್ಸ್ ಇಲ್ಲ ಅಂದ್ರೂ ನಾನು ಇಲ್ಲಿವರೆಗೂ ಬಂದಿದ್ದೇನೆ, ಇದೇ ನನಗೆ ದೊಡ್ಡ ಅಚೀವ್ಮೆಂಟ್, ನಿನ್ನ ತಂದೆ ಮುಂದೆ ನೀನೊಬ್ಬ ಒಳ್ಳೆ ಶೆಫ್ ಅಂತ ಪ್ರೂವ್ ಮಾಡೋಕೆ ಇದೇ ಒಳ್ಳೆ ಅಪರ್ಚುನಿಟಿ, ಅದಕ್ಕೆ ಈ ಫೈನಲ್ ರೌಂಡ್ಗೆ ನೀನೇ ಹೋಗ್ಬೇಕು ಅಂತ ಹೇಳ್ತಾನೆ. ಇದು ಕೇಳಿ ಸ್ಕೈ ಪೌಲ್ಗೆ ಥ್ಯಾಂಕ್ ಯು ಅಂತ ಹೇಳ್ತಾನೆ. ಕಾಂಪಿಟೇಷನ್ ನ ಫೈನಲ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಈ ರೌಂಡ್ ಅಲ್ಲಿ ಸ್ಕೈ ಮತ್ತೆ ಮಿಸ್ಟರ್ ಕೋ ಅಂದ್ರೆ ತಂದೆ ಮಗ ಮುಖಾಮುಖಿ ಆಗ್ತಾರೆ. ಮಿಸ್ಟರ್ ಕೋ ಒಂದು ಸ್ವೀಟ್ ಡಿಶ್ ಅನ್ನ ಪ್ರಿಪೇರ್ ಮಾಡೋಕೆ ಶುರು ಮಾಡ್ತಾರೆ. ಆದ್ರೆ ಸ್ಕೈ ತನ್ನ ಫ್ಲಾಶ್ ಬ್ಯಾಕ್ ಅನ್ನ ನೆನೆಸ್ಕೊಂಡು ಸುಮ್ನೆ ನಿಂತಿರ್ತಾನೆ. ಆಗ ಮಿಸ್ಟರ್ ಕೋ ಸ್ಕೈನ ಮುಖಕ್ಕೆ ನೀರೆರ್ಚಿ ಸ್ಟಾರ್ಟ್ ಮಾಡು ಅಂತ ಹೇಳ್ತಾನೆ. ಆಗ ಸ್ಕೈ ಕೂಡ ಒಂದು ಡಿಶ್ ಅನ್ನ ಪ್ರಿಪೇರ್ ಮಾಡೋಕೆ ಶುರು ಮಾಡ್ತಾನೆ. ಮಿಸ್ಟರ್ ಕೋ ಮಾಡಿದಂಥ ಸ್ವೀಟ್ ಡಿಶ್ ಪ್ರೆಸೆಂಟೇಷನ್ ತುಂಬಾನೇ ಚೆನ್ನಾಗಿರುತ್ತೆ, ಜೊತೆಗೆ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ಈ ಸ್ವೀಟ್ ಡಿಶ್ ಜಡ್ಜಸ್ಗಳಿಗೆ ತುಂಬಾನೇ ಇಷ್ಟ ಆಗುತ್ತೆ. ಆದರೆ ಸ್ಕೈ ಮಾಡಿದಂಥ ಡಿಶ್ ಜಡ್ಜಸ್ಗಳಿಗೆ ಕೊಡದೆ ತನ್ನ ತಂದೆ ಮಿಸ್ಟರ್ ಕೋಗೆ ಕೊಡ್ತಾನೆ. ಚಿಕ್ಕ ವಯಸ್ಸಲ್ಲಿ ಸ್ಕೈಗೆ ನೂಡಲ್ ಕೂಡ ಮಾಡೋಕ್ಕೆ ಬರಲ್ಲ ಅಂತ ಬೈದಿರೋದ್ರಿಂದ ಸ್ಕೈ ನೂಡಲ್ಸೇ ಮಾಡಿರ್ತಾನೆ. ಆ ನೂಡಲ್ಸ್ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ಮಿಸ್ಟರ್ ಕೋ ಸ್ಕೈಗೆ ಇವತ್ತು ಇಡೀ ಪ್ರಪಂಚದ ಮುಂದೆ ನೀನು ನನ್ನ ಮಗ ಅಂತ ಹೆಮ್ಮೆಯಿಂದ ಹೇಳ್ಕೊತೀನಿ ಅಂತ ಹೇಳ್ತಾನೆ. ಇದು ಕೇಳಿ ಸ್ಕೈ ಖುಷಿಯಿಂದ ಅಲ್ಲಿಂದ ಹೋಗ್ತಾನೆ. ನೆಕ್ಸ್ಟ್ ನಮಗೆ 7 ರೆಸ್ಟೋರೆಂಟ್ ಅನ್ನ ತೋರಿಸ್ತಾರೆ. ಪೌಲ್ ಮತ್ತೆ ಸ್ಕೈ ಇಬ್ರು ಇಲ್ಲೇ ಇರೋದ್ರಿಂದ ಕಸ್ಟಮರ್ಸ್ ಕೂಡ ಜಾಸ್ತಿ ಆಗಿರ್ತಾರೆ. ಜೊತೆಗೆ ಈ ರೆಸ್ಟೋರೆಂಟ್ ಓಪನ್ ಮಾಡಿ 30 ವರ್ಷಗಳು ಕೂಡ ಕಂಪ್ಲೀಟ್ ಆಗಿರೋದ್ರಿಂದ ಸೆಲೆಬ್ರೇಷನ್ ಕೂಡ ಮಾಡ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ನಿಮ್ಗೇನಾದ್ರೂ ಈ ಎಕ್ಸ್ಪ್ಲನೇಷನ್ ಇಷ್ಟ ಆದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫೀಡ್ಬ್ಯಾಕ್ ಏನೇ ಇದ್ರೂ ಕಮೆಂಟ್ ಮಾಡಿ ತಿಳಿಸಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಕನ್ನಡ ರಾಕರ್ಸ್.